ಮಹಾಕುಂಭ ಮೇಳದಲ್ಲಿ ಕನ್ನಡಿಗರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಬೆಳಗಾವಿಯಲ್ಲಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಪ್ರಯಾಗ್ರಾಜ್ನ ಕಾಲ್ತುಳಿತಕ್ಕೆ ಬೆಳಗಾವಿಯ 4 ಬಲಿಯಾಗಿದ್ದಾರೆ. ಜ್ಯೋತಿ ಹತ್ತರವಾಟ ಹಾಗೂ ಮೇಘ ಹತ್ತರವಾಟ, ಅರುಣ್ ಕೋರ್ಪಡೆ, ಮಹಾದೇವಿ ಇವರು 4 ಜನರು ಕೂಡ ಸಾವನ್ನಪ್ಪಿರೋದು. ಇವತ್ತು ದೆಹಲಿಯಿಂದ ತವರೂರಿಗೆ ಮೃತದೇಹಗಳು ರವಾನೆ ಆಗ್ತವೆ. ಏರ್ ಲಿಫ್ಟ್ ಮಾಡಲಾಗುತ್ತೆ. ಸಂಜೆ 5:30 ಅಷ್ಟೊತ್ತಿಗೆ ಬೆಳಗಾವಿಗೆ ತಲುಪಲಿರುವಂತಹ ಮೃತದೇಹಗಳು. ಮೃತರ ಕುಟುಂಬದಲ್ಲೀಗ ಸಂಬಂಧಿಕರು, ಅವರ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಬೇಕು, ನದಿಯಲ್ಲಿ ಮಿಂದೇಳಬೇಕು ಅಂತ ಹೋದಂಥವರು ಕಾಲ್ತುಳಿತದಲ್ಲಿ ಗಾಯಗೊಂಡು ಮೃತರಾಗಿರೋದು. ಬೆಳಗಾವಿಯಿಂದ ಒಂದು 60 ಜನ ಹೋಗಿದ್ರು, ಅದರಲ್ಲೀಗ 4 ಮೃತರಾಗಿರೋದು. ಮೃತ ದೇಹಗಳು ಹಾಗೂ ಅವರ ಜೊತೆಗೆ ಗಾಯಗೊಂಡವರನ್ನು ಕೂಡ ದೆಹಲಿಗೆ, ಪ್ರಯಾಗ್ರಾಜ್ನಿಂದ ದೆಹಲಿಗೆ, ದೆಹಲಿಯಿಂದ ಬೆಳಗಾವಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೇಘ ಹತ್ತರವಾಟ, ಅದೇ ರೀತಿಯಾಗಿ ಜ್ಯೋತಿ ಹತ್ತರವಾಟ, ಮಹಾದೇವಿ ಬಾವನೂರ, ಅರುಣ ಕೋರ್ಪಡೆ ಇವರು 4 ಕೂಡ ಮೃತರಾಗಿರೋದು. ಇನ್ನು ಸರೋಜಿನಿ ನಡುವಿನಹಳ್ಳಿ, ಕಾಂಚನ ಕೋರ್ಪಡೆ ಇವರು ಗಾಯಗೊಂಡಂಥವ್ರು. ಇವರೆಲ್ಲರನ್ನೂ ಕೂಡ ವಿಮಾನದ ಮೂಲಕ ಏರ್ ಲಿಫ್ಟ್ ಮಾಡಿಕೊಂಡು ಕರ್ಕೊಂಡು ಬರಲಾಗುತ್ತೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆವರೆಗೂ ಕೂಡ ಅವರ ಮನೆಯಲ್ಲಿ ಸಂತಸನೆ ಇತ್ತು, ಆತಂಕ ಇದ್ರೂ ಕೂಡ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈಗೇನು ಅಳ್ತಾ ಇದ್ದಾರಲ್ಲ, ಅವ್ರ ತಂದೆ ತಾಯಿ ಪ್ರಯಾಗ್ರಾಜ್ಗೆ ಹೋಗಿದ್ರು. ನಮ್ಮ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಸೇಫ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಗಾಯಾಳುಗಳವರೀಗ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂತ ಕೂಡ ಹೇಳಿದರು. ಬಟ್ ಈಗ ಮೃತದೇಹವನ್ನು ಮನೆಗೆ ತರ್ತಾ ಇರೋದ್ರಿಂದ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇವತ್ತು ಬರ್ತಾರೆ ಅಂದ್ಕೊಂಡಿದ್ರು, ಆದರೆ ಮೃತದೇಹ ಆಗಿ ವಾಪಸ್ ಬರ್ತಾ ಇರೋದ್ರಿಂದ ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಹೋಗೋತ್ನಾಗನು ಫೋನ್ ಮಾಡಿದ್ದ, ನಾವು ಹೋಗಾಕತ್ತೇವ, ಚಲೋ ಆಯ್ತಪ್ಪ ಹೋಗಿ ಬರ್ರಿ ದೇವ್ರಿಗೆ ಚಲೋ ಅಂತ ನಾನು. ಆಮೇಲೆ 2ನೇ ದಿವಸ ನಾ ಫೋನ್ ಮತ್ತೆ ಮಾಡಿನಿ, ನೀವು ಹೋಗಿ ಮುಟ್ರಿ ಏನಕ. ನನಗೇನಿಲ್ಲ, ಅಷ್ಟು ದೂರ ಐತಂತ ಗೊತ್ತಿಲ್ಲ, ಎಲ್ಲರ ಇಲ್ಲೇ ಕಡೆ ನಾಸಿಕ್ ಕಡೆ ಇರ್ತೈತೆ, ಅದು ಐತಂತ ನಾ ಕೇಳಿನಿ. ಇಲ್ಲ, ಇನ್ನು ನಾವು ಆ ಕಡೆ ಹೋಗಿಲ್ಲ, ಈ ಕಡೆ ಗುಡಿಗೆಲ್ಲ ತುಳಜಾಪುರ ಅದೆಲ್ಲ ಮಾಡೋತ್ನಾಗ ಮಾಡ್ಕೊಂಡು ಹೋಗೇನು ನಾವು. ಆಮೇಲೆ ಅಲ್ಲಿ ಮುಟ್ಟ ಮೇಲೆ ನಾ ಫೋನ್ ಮಾಡ್ತೀನಿ ನಿನಗೆ ಅಂದ. ಹಾಂ ಅಂತ ನಾ ಏನು ಮಾಡಿನಿ. ಇಲ್ಲ, ನಿನ್ನೆ ಮಧ್ಯಾಹ್ನಕ್ಕೆ ಹೋಗೋತ್ನಾಗನು ಫೋನ್ ಮಾಡಿದ್ದ, ನಾವು ಹೋಗಾಕತ್ತೇವ, ಚಲೋ ಆಯ್ತಪ್ಪ ಹೋಗಿ ಬರ್ರಿ ದೇವ್ರಿಗೆ ಚಲೋ ಅಂತ ನಾನು. ಆಮೇಲೆ 2ನೇ ದಿವಸ ನಾ ಫೋನ್ ಮತ್ತೆ ಮಾಡಿನಿ, ನೀವು ಹೋಗಿ ಮುಟ್ರಿ ಏನಕ. ನನಗೇನಿಲ್ಲ, ಅಷ್ಟು ದೂರ ಐತಂತ ಗೊತ್ತಿಲ್ಲ, ಎಲ್ಲರ ಇಲ್ಲೇ ಕಡೆ ನಾಸಿಕ್ ಕಡೆ ಇರ್ತೈತೆ, ಅದು ಐತಂತ ನಾ ಕೇಳಿನಿ. ಇಲ್ಲ, ಇನ್ನು ನಾವು ಆ ಕಡೆ ಹೋಗಿಲ್ಲ, ಈ ಕಡೆ ಗುಡಿಗೆಲ್ಲ ತುಳಜಾಪುರ ಅದೆಲ್ಲ ಮಾಡೋತ್ನಾಗ ಮಾಡ್ಕೊಂಡು ಹೋಗೇನು ನಾವು. ಆಮೇಲೆ ಅಲ್ಲಿ ಮುಟ್ಟ ಮೇಲೆ ನಾ ಫೋನ್ ಮಾಡ್ತೀನಿ ನಿನಗೆ ಅಂದ. ಹಾಂ ಅಂತ ನಾ ಏನು ಮಾಡಿನಿ. ಇಲ್ಲ, ನಿನ್ನೆ ಮಧ್ಯಾಹ್ನಕ್ಕೆ ಹೋಗೋತ್ನಾಗನು ಫೋನ್ ಮಾಡಿದ್ದ, ನಾವು ಹೋಗಾಕತ್ತೇವ, ಚಲೋ ಆಯ್ತಪ್ಪ ಹೋಗಿ ಬರ್ರಿ ದೇವ್ರ. ನಿನ್ನೆ ಮಧ್ಯಾಹ್ನದಾಗ ಮೊನ್ನೆ ಹೋಗುತ್ನಾಗ ಯಾವಾರ ಅವ್ರು ಸಂಜೆ ಮುನ್ನ ಹೋಗುತ್ನಾಗ ನಮ್ಗೆ ಹೇಳಿದ್ರು, ನಾವು ಹೊಂಟಿದ್ದೇವಪ್ಪ, ನಾವು ಹೋಗಿ ಬರ್ತೀವಿ, ಆಮೇಲೆ ನೀವು ಎಲ್ಲ ಮನೆ ಕಡೆ ನೋಡ್ಕೊತೀರಿ, ಆಮೇಲೆ ನಾವು ಇದು ಫೋನ್ ಮಾಡ್ತೀವಿ ಮುಟ್ಟ ಅಂತಲೇ ಅಂತ ಹೇಳಿದ್ರು. ಇಷ್ಟೇ ಹೇಳಿದ್ರು ಮತ್ತು ಹೋಗ್ಬಿಟ್ರು ಇಬ್ರು. ನಾವು ಇಬ್ಬರ ಅಣ್ಣ ತಮ್ಮರಿ, 4 ಮಂದಿ ಅಕ್ಕ ತಂಗಿ. ಇವತ್ತು ಮೃತದೇಹ ಬರುತ್ತಾ, ಅಂತ್ಯಕ್ರಿಯೆ ಯಾವ ರೀತಿ ಮಾಡ್ತೀರಿ? ಈಗ ಅವ್ರದ್ದು ಇದ್ರಲ್ಲೇ ಮಾಡೋದು ಸರ್. ಹಾಂ, ನಮ್ಮ ಇದ್ರಲ್ಲೇನೆ ಮಾಡ್ತಾರೆ. ಮರಾಠ ಸಮಾಜ. ಹೌದು, ಹಿಂದೂ ನಮ್ದು ಶಿಂಪಿ. ಹಾಂ, ಹಿಂದೂ ನಮ್ದು ಶಿಂಪಿ, ಕಟ್ಟಿಗೆ ಮೇಲೆ ಮಾಡೋದು. ಮಾತಾಡಿದ್ರೆ ನಿಮ್ಮ ತಮ್ಮನ ಜೊತೆ ನಿನ್ನೆ ಇಡಪ್ಪ ಅಂತ ಅವಂಗು ಅದೇನು ಹೋಗಿ ಮಾಮ ಅಂತ ಹೇಳಿದ. ನಮ್ಮ ಮಗನೂ ರೀ ಮತ್ತೆ ಬೆಟ್ಟ ಬಂದ್ರಿ ಅಲ್ಲಿ ಮಠ ಹೋಗಿ ಅವ್ರಿಗಿಬ್ಬರಿಗೂ ಎಲ್ಲ ಒಮ್ಮೆ ಮಾಡೋಣ ತಗೋರಿ, ಎಲ್ಲ ಒಮ್ಮೆ ಮದುವೆ ಮಾಡೋಣ ಆಗ್ತಿದ್ರಿ. ಇನ್ನು 1 ವರ್ಷ ಹೋಗ್ಲಿ, ಆಮೇಲೆ ನಾವು ಮಾಡೋದು. ಈಗ 3 ಮಂದಿ ಬಂದಾರ ಮದುವೆಗೆ, ಮಾಡೋಣ ಒಮ್ಮೆ ನೋಡಿ.
ಈಗ ಅವ್ ದೊಡ್ಡ ಆ ಕಡೆ ಅದಾನ, ಅವನು ಬರಾಕತ್ತಾನ. ಒಂದರೇ ನೋಡ್ರಿ ಮಾಡಿ ಅಂತಿದ್ದು. ಅವನು ನೌಕರಿ ಐತಿ ಚಲೋ, ಅವನು ಒಂದರೇ ಮಾಡ್ರಿ. ಈಗ ಒಂದು 3 ವರ್ಷ ಇರ್ಬೇಕಲ್ಲ ಅಲ್ಲಿಂದ ಕಲೆ ಆಯ್ಸಿ ಇದು ಮಾಡಕ್ ಹೋಗ್ಯಾರ. ಬಂದಿದ್ದರಿ ಹೇಳಿದ ಮನೆ ಕಡೆ ಲಕ್ಷ ಇಡಪ್ಪ ಅಂತ ಅವಂಗು ಅದೇನು ಹೋಗ್ ಮಾಮ ಅಂತ ಹೇಳಿದ. ನಮ್ಮ ಮಗನೂ ರೀ ಮತ್ತ ಬೆಟ್ಟ ಬಂದ್ರಿ ಅಲ್ಲಿ ಮಠ ಹೋಗಿ ಅವ್ರಿಗಿಬ್ಬರಿಗೂ ಮದ್ವೆ ಎಲ್ಲ